ಪವಿತ್ರ ಹೋದ ಮೇಲೆ ಮತ್ತೆ ಕೆಂಡಾಮಂಡಲರಾಗಿದ್ದಂತೆ ನಟ ದರ್ಶನ್. ಪವಿತ್ರ ಎಕ್ಸಿಟ್ ಆದಂತಹ ನಂತರದಲ್ಲಿ ಉಳಿದ ಆರೋಪಿಗಳು ಅಲ್ಲೇ ಇರ್ತಾರೆ. ದರ್ಶನ್ ಮತ್ತೆ ಕೆಂಡಾಮಂಡಲರಾಗಿದ್ರು. ಶೆಡ್ನಿಂದ ಪವಿತ್ರಾಳನ್ನ ಕಳಿಸಿದ ಮೇಲೂ ಕೂಡ ರೇಣುಕಾಸ್ವಾಮಿಯ ಮೇಲೆ ಮತ್ತೆ ಹಲ್ಲೆಯನ್ನ ಮಾಡಲಾಗಿತ್ತು. ಮೈಯೊಳಗೆ ರಾಕ್ಷಸನೇ ಹೊಕ್ಕ ಹಾಗೆ ರೇಣುಕಾಸ್ವಾಮಿಯ ಮೇಲೆ ಅಟ್ಯಾಕ್ ಅನ್ನ ಮಾಡಿದ್ದು ದರ್ಶನ್. ಮೆಸೇಜ್ಗಳನ್ನ ಓದ್ತಾ ಹಾಗೆ ರಕ್ಷಕರನ್ನ ಉಲ್ಲೇಖ ಮಾಡಿದ್ರು. ಮೆಸೇಜ್ಗಳನ್ನ ಓದ್ತಾ ರೇಣುಕಾಸ್ವಾಮಿಗೆ ಹಿಗ್ಗಾಮುಗ್ಗ ಥಳಿಸಿದ್ದು ಪವಿತ್ರ ಗೌಡ ಎಕ್ಸಿಟ್ ಆದ್ಮೇಲೆ ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ದರ್ಶನ್ ಜೋರಾಗಿ ಒದ್ದಿದ್ರು ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ದರ್ಶನ್ ಕೊಟ್ಟಂತ ಏಟಿನಿಂದಲೇ ರೇಣುಕಾಸ್ವಾಮಿ ಸಾವನ್ನಪ್ಪಿದ್ವು ಅಂತ ಹೇಳಿ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖಿಸಿದ್ದಾರೆ. ಪವಿತ್ರ ಹೋಗ್ತಾ ಇದ್ದ ಹಾಗೆ ಫೋನ್ ಚೆಕ್ ಮಾಡು ರೇಣುಕಾಸ್ವಾಮಿ ಇದು ಅಂತ ಹೇಳಿ ಪ್ರಕರಣದ 14ನೇ ಆರೋಪಿ ಪ್ರದೋಷ್ಗೆ ದರ್ಶನ್ ಹೇಳ್ತಾರಂತೆ. ಆಗ ಪ್ರದೋಷ್ ರೇಣುಕಾಸ್ವಾಮಿ ಮಾಡಿದಂತಹ ಮೆಸೇಜ್ ಅನ್ನ ಓಪನ್ ಮಾಡಿ ದರ್ಶನ್ ಕೈ ಕೊಟ್ಟಿದ್ದ. ಅದನ್ನ ನೋಡಿದಂತಹ ದರ್ಶನ್ ಮೆಸೇಜ್ಗಳನ್ನ ಒಂದೊಂದೇ ಮೆಸೇಜ್ಗಳನ್ನ ಓದ್ತಾ ಮಾಡಿದ್ನಲ್ಲ ರೇಣುಕಾಸ್ವಾಮಿ ಮರ್ಮಾಂಗದ ಫೋಟೋ, ಇನ್ನೊಂದು ಮತ್ತೊಂದು, ಸೂಪರ್ ಬ್ಯೂಟಿ, ಸೆಕ್ಸಿ ಫಿಗರ್, ಹೀಗೆಲ್ಲ ಮೆಸೇಜ್ ಮಾಡಿದ್ನಲ್ಲ. ಆ ಮೆಸೇಜ್ಗಳನ್ನ ಓದ್ತಾ ಕಾಮಿಷ್ಟ ಅಂತ ಹೇಳಿ ರೇಣುಕಾಸ್ವಾಮಿಯ ಹೊಟ್ಟೆಗೆ ಓದಿದ್ರಂತೆ ದರ್ಶನ್. ಆ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ನೆಲಕ್ಕೆ ಬೀಳ್ತಾನೆ. ನೆಲಕ್ಕೆ ಬಿದ್ದಂತಹ ರೇಣುಕಾಸ್ವಾಮಿಯ ಎದೆಗೆ ಮತ್ತೆ ಕಾಲಲ್ಲಿ ದರ್ಶನ್ ಜೋರಾಗಿ ಏಟನ್ನ ಕೊಟ್ರಂತೆ. ಆಗ ಪ್ರಕರಣದ 3ನೇ ಆರೋಪಿ ಪವನ್ಗೆ ರೇಣುಕಾಸ್ವಾಮಿಯ ಪ್ಯಾಂಟ್ ಬಿಚ್ಚುವುದಕ್ಕೆ ಸೂಚನೆಯನ್ನ ಕೊಟ್ಟಿದ್ದು ಇದೇ ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್, ಡಿ ಬಾಸ್ ನಟ ದರ್ಶನ್. ರೇಣುಕಾಸ್ವಾಮಿಯ ಮರ್ಮಾಂಗಕ್ಕೆ ಪವನ್ ಪ್ಯಾಂಟ್ ಅನ್ನ ಬಿಚ್ಚಿದಂತಹ ನಂತರದಲ್ಲಿ ಮರ್ಮಾಂಗಕ್ಕೆ ಜೋರಾಗಿ ಒದ್ದಿದ್ರು ನಟ ದರ್ಶನ್. ಆಗ ರೇಣುಕಾಸ್ವಾಮಿ ಸಂಪೂರ್ಣವಾಗಿ ನಿತ್ರಾಣಗೊಳ್ತಾನೆ. ನಿತ್ರಾಣಗೊಂಡು ಅದೇ ಜಾಗದಲ್ಲಿ ರೇಣುಕಾಸ್ವಾಮಿ ಪ್ರಾಣವನ್ನ ಕಳ್ಕೊಳ್ತಾನೆ. ಅಂದ್ರೆ ದರ್ಶನ್ ಕೊಟ್ಟಂತಹ ಏಟಿನಿಂದಾನೇ ಅಷ್ಟೊತ್ತು ಮಾರಣಾಂತಿಕವಾದಂತಹ ಹಲ್ಲೆ. ಆ ಹಲ್ಲೆಯ ಜೊತೆಗೆ ಮರ್ಮಾಂಗಕ್ಕೆ ಬಿದ್ದಂತಹ ಏಟು, ಜೊತೆಗೆ ತಲೆಯಿಂದ ಆಗ್ತಾ ಇದ್ದಂತಹ ರಕ್ತಸ್ರಾವ, ಇದೆಲ್ಲದರಿಂದ ರೇಣುಕಾಸ್ವಾಮಿ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾನೆ. ಸಾವನ್ನಪ್ಪಿ ಆಯ್ತು. ಮುಂದೇನು? ಮೊದಲಿಗೆ ಸಾವನ್ನಪ್ಪಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿರೋದಿಲ್ಲ. ಪ್ರಜ್ಞೆ ತಪ್ಪಿದ್ದಾನೆ ಅಂತ ಹೇಳಿ ಅನ್ಕೊಳ್ತಾರೆ. ಅದಾದ ನಂತರ ಎಬ್ಬಿಸುವ ಪ್ರಯತ್ನ ಆಗುತ್ತೆ. ಆ ನಂತರ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ ಬಚಾವ್ ಆಗ್ಬೇಕಲ್ಲ, ಏನಾದ್ರೂ ಮಾಡ್ಬೇಕಲ್ಲ. ಆಗ ಆತಂಕ, ಆಗ ಟೆನ್ಷನ್ ಶುರು ಆಗೋದು. ಆಗ ದರ್ಶನ್ ಬಾಡಿನ ಡಿಸ್ಪೋಸ್ ಮಾಡಿ ಎಲ್ಲಾದ್ರೂ ತಗೊಂಡೋಗಿ ಹಾಕಿ, ಆದ್ರೆ ನನ್ನ ಮತ್ತು ಪವಿತ್ರ ಗೌಡ ಹೆಸರು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂತ ಹೇಳಿ ಇದೇ ದರ್ಶನ್ ಸೂಚನೆಯನ್ನ ಕೊಡ್ತಾರಂತೆ. ತನ್ನ ಕಡೆಯವರಿಗೆ ಸೂಚನೆಯನ್ನ ಕೊಟ್ಟು ಯಾರ್ಯಾರ ಗ್ಯಾಂಗ್ ನಲ್ಲಿ ಅಷ್ಟೊತ್ತು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರೋ ಅವರಿಗೆ ಸೂಚನೆಯನ್ನ ಕೊಟ್ಟು ದರ್ಶನ್ ಶೆಡ್ ನಿಂದ ಹೊರಗಡೆ ಹೋಗ್ತಾರೆ. ಅಂದ್ರೆ ಆ ಜಾಗದಿಂದ ಅವರು ತೆರಳ್ತಾರೆ. ದರ್ಶನ್ರ ಕಾರ್ನಲ್ಲಿ ವಿನಯ್ ದರ್ಶನ್ರನ್ನ ಡ್ರಾಪ್ ಮಾಡುವಂತಹ ಕೆಲಸ ಮಾಡಿದ್ದ. ಪಟ್ಟಣಗೆರೆಯ ಶೆಡ್ನಿಂದ ಬಾಡಿಯನ್ನ ಡಿಸ್ಪೋಸ್ ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟು ನನ್ನ ಹೆಸರು ಎಲ್ಲೂ ಬರಬಾರ್ದು, ಪವಿತ್ರ ಹೆಸರು ಕೂಡ ಎಲ್ಲೂ ಬರಬಾರ್ದು ಅಂತ ಹೇಳಿದಂತಹ ದರ್ಶನ್ ವಿನಯ್ ಮೂಲಕ ಡ್ರಾಪ್ ಅನ್ನ ತೆಗೆದುಕೊಳ್ತಾರೆ. ಮತ್ತೆ ಸ್ಟೋನಿ ಬ್ರೂಕ್ ಪಬ್ಗೆ ಹೋಗ್ತಾರೆ, ಪಾರ್ಟಿ ಮಾಡ್ತಾರೆ ಅನ್ನುವಂಥದ್ದು ಮಾಹಿತಿ. ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳು ಉಲ್ಲೇಖ ಮಾಡಿರುವಂತಹ ಅಂಶ. ಪಟ್ಟಣಗೆರೆಯ ಶೆಡ್ ನಲ್ಲಿ ಪವಿತ್ರ ಗೌಡ ಹೋದ ನಂತರವೂ ಕೂಡ ದರ್ಶನ್ ಎಂತಹ ಪೈಶಾಚಿಕತೆಯನ್ನ ಮೆರೆದ್ರು, ರೇಣುಕಾಸ್ವಾಮಿ ಪ್ರಾಣವನ್ನೇ ಕಳ್ಕೊಳ್ಳೋ ರೀತಿ ಎಂತಹ ಮಾರಣಾಂತಿಕ ಏಟನ್ನ ಕೊಟ್ರು ಅಂತ ಹೇಳಿ ಆ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.